ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಅನಾಮಿಕ ಬಂದಿದ್ದಾನೆ. ವಕೀಲರ ಜೊತೆ ಭದ್ರತೆಯಲ್ಲಿ ಅನಾಮಿಕ ಬಂದಿದ್ದಾನೆ. ಇವತ್ತು ಕೂಡ ಎಸ್ಐಟಿ ಶೋಧ ಕಾರ್ಯ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಇದೆ. ಹೊಸ ಜಾಗದಲ್ಲಿ ಉತ್ಖನನ ನಡೆಸ್ತಾರೋ ಏನೋ ಗೊತ್ತಿಲ್ಲ. ಯಾರೂ ಊಹಿಸದ ಜಾಗ ತೋರಿಸ್ತೀನಿ ಅಂತ ಹೇಳಿದಾನಂತೆ. ಅದು ಯಾವ ಜಾಗ ಅವನೇ ತೋರಿಸ್ಬೇಕು. ಯಾರೂ ಊಹಿಸದ ಜಾಗ. ನಿನ್ನೆ ತಿಮರೋಡಿ ಮನೇಲಿ ಕುತ್ಕೊಂಡು ಸ್ಕೆಚ್ ಹಾಕಿ ಪ್ಲಾನ್ ಮಾಡ್ಕೊಂಡು ಬಂದಿರ್ಬೇಕು. ನೋಡಿ, SIT ಕಚೇರಿಗೆ ಒಂದು ಕಡೆ ಅಧಿಕಾರಿಗಳು ಬಂದರೆ, ಇನ್ನೊಂದು ಕಡೆ ಆತ ಪ್ರೈವೇಟ್ ವೆಹಿಕಲಲ್ಲಿ ತನ್ನ ವಕೀಲರ ಜೊತೆ ಫುಲ್ ಸೆಕ್ಯೂರಿಟಿಯಲ್ಲಿ ಬಂದಿದ್ದಾನೆ. ಇವತ್ತು ಯಾವುದೋ ಹೊಸ ಜಾಗ ತೋರಿಸ್ತೀನಿ, ಯಾರೂ ಇಮ್ಯಾಜಿನೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಅಂಥ ಜಾಗ ತೋರಿಸ್ತೀನಿ ಅಂತ ಹೇಳಿದಾನಂತೆ. ಅದು ಎಂಥ ಜಾಗ ಅಂತ ನಾವು ನೋಡಬೇಕು. ಧರ್ಮಸ್ಥಳದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಈ ಬುರುಡೆ ದಾಸನ ಬುರುಡೆಗಳು ಇನ್ನೂ ನಿಂತಿಲ್ಲ ಅಂತ ಅನ್ಸುತ್ತೆ. ಇವತ್ತು ಯಾವ ಜಾಗ ತೋರಿಸ್ತಾನಂತೆ, ಯಾರೂ ಊಹಿರದ ಜಾಗ ತೋರಿಸ್ತೀನಿ ಅಂತ ಹೇಳಿದಾನೆ. ಇವತ್ತು SIT ಅಧಿಕಾರಿಗಳು ಏನು ಹೊಸ ಜಾಗದಲ್ಲಿ ಏನಾದರೂ ಗುಂಡಿ ಅಗೆಯೋದಕ್ಕೆ ಸಿದ್ಧವಾಗಿದ್ದಾರಾ? ಏನು ಕತೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಶಶಿಧರಲ್ಲಿ? ಸಿಂಧೂರ, ಧರ್ಮಸ್ಥಳದಲ್ಲಿ ಏನು ನೂರಾರು ಶವಗಳನ್ನ ಊತಿಟ್ಟಿದ್ದೆ, ಅದರಲ್ಲೂ ಕೂಡ 20 ರಿಂದ 30 ಕಡೆ ನಾನು ಊತಿಟ್ಟಿದ್ದೆ ಅಂತ ಅನಾಮಿಕಾ ದೂರನ್ನು ಕೂಡ ಕೊಟ್ಟಿದ್ದ. ಆ ದೂರಿನ ಅನ್ವಯ ಸುಮಾರು 15 ದಿನಗಳ ಕಾಲ 17 ಕಡೆ ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ರು ಕೂಡ SIT ಅಧಿಕಾರಿಗಳಿಗೆ ಒಂದೇ ಒಂದು ಸಣ್ಣ ಕುರು ಕೂಡ ಸಿಕ್ಕಿಲ್ಲ. ಇದೇ ಕಾರಣಕ್ಕಾಗಿ ಇದು ಬಾರಿ ಸಾಕಷ್ಟು ವಿವಾದಕ್ಕೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ಮತ್ತೊಂದು ಕಡೆ ಈತನ ನಡೆ ಮೇಲೆ ಕೂಡ SIT ಅವರಿಗೆ ಸಾಕಷ್ಟು ಅನುಮಾನಗಳು ಕೂಡ ಬಂದಿತ್ತು. ಇದೇ ಕಾರಣಕ್ಕಾಗಿ ಈತನ ಕಾಂಟ್ಯಾಕ್ಟ್ ಯಾವುದು, ಈತನ ಉದ್ದೇಶ ಏನು, ಈತ ಕೆಲಸ ಮಾಡ್ತಿದ್ದವರು ಯಾರು, ಈತನನ್ನ ಕಂಡಂತವ್ರು ಯಾರು, ಅವರ ಹೇಳಿಕೆಯನ್ನು ಕೂಡ ಈಗ SIT ಅಧಿಕಾರಿಗಳು ದಾಖಲೆಯನ್ನ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಈತನು ತೋರಿಸಿದಂತ ಜಾಗದಲ್ಲಿ ಇದುವರೆಗೂ ಸಣ್ಣ ಕುರು ಕೂಡ ಸಿಕ್ಕಿಲ್ಲ. ಇದರಿಂದಾಗಿ ಅದನ್ನು ಸಾಕ್ಷಿಯಾಗಿ ಪರಿಗಣಿಸೋಣ ಅಂತ ಹೇಳ್ಬಿಟ್ಟು ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಇದರ ಜೊತೆ ಈತನ ಜೊತೆ ಹೌದು ಏನು ಅನಾಮಿಕ ಶವಗಳನ್ನ ಹುಟ್ಟಿಟ್ಟಿರೋದು ನಾವು ಕೂಡ ನೋಡಿದ್ದೇವೆ ಅಂತ ಒಬ್ಬ ದೂರದಾರ ಕೂಡ ಬಂದಿದ್ರು. ಮತ್ತಿಬ್ಬರು ಹೌದು ಅನಾಥ ಶವಗಳನ್ನ ಕೂಡ ನಾವು ಕೂಡ ಕಂಡಿದ್ದೇವೆ ಅಂತ ಮತ್ತೊಂದಷ್ಟು ಜನ SITಗೆ ಬಂದು ದೂರನ್ನು ಕೂಡ ಕೊಟ್ಟಿದ್ರು. ಅವರ ಹಿನ್ನೆಲೆ ಮತ್ತೆ ಅವರ ದೂರನ್ನು ಕೂಡ ಸಾಕ್ಷಿಯಾಗಿ ಈಗ ಪರಿಗಣಿಸೋದಕ್ಕೆ SIT ಅಧಿಕಾರಿಗಳು ಕೂಡ ಪೇಪರ್ ವರ್ಕ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇವರು ಹೇಳಿದಂತದ್ದು ಎಲ್ಲ ಒಂದ್ ಕಡೆ ಸಂಪೂರ್ಣವಾಗಿ ಸುಳ್ಳು ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಸರ್ಕಾರಕ್ಕೆ ಈಗ ವರದಿ ಸಲ್ಲಿಸ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅಂತಿಮ ಹಂತದ ಫೈನಲ್ ರಿಪೋರ್ಟ್ ಅನ್ನು ಕೂಡ ಸಿದ್ಧವನ್ನು ಮಾಡಿಕೊಡ್ತಾರೆ. ಯಾಕಂದ್ರೆ ಗೃಹ ಸಚಿವರು ಸೋಮವಾರ ನಡೆಯುವಂತಹ ಅಧಿವೇಶನದಲ್ಲಿ ಉತ್ತರವನ್ನ ಕೊಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಅಂತಿಮ ಹಂತದ ವರದಿಯನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇದರ ಮಧ್ಯೆ ಅನಾಮಿಕ ಮತ್ತೊಂದಷ್ಟು ಜಾಗ ಇದೆ, ಇನ್ನೊಂದು 3 ಜಾಗ ಇದೆ. ಆ 3 ಜಾಗವನ್ನ ಕಂಪ್ಲೀಟ್ ಮಾಡ್ಬಿಡ್ರಿ, ಎಲ್ಲ ಕಡೆನೂ ಕೂಡ ಮುಕ್ತಾಯವಾಗುತ್ತೆ ನಿಮ್ಮ ಶೋಧ ಕೂಡ ಅಂತಾನು ಕೂಡ ಒಂದ್ ಕಡೆ ಹೇಳಿದ್ದಾನೆ. ಈ ಕಾರಣದಿಂದಾಗಿ ಇನ್ನೊಂದು ಹೊಸ ಜಾಗದಲ್ಲಿ ಏನಾದ್ರು ಶೋಧ ಕಾರ್ಯಾಚರಣೆಯನ್ನ ಮಾಡ್ಬೇಕಾ, ಇಲ್ಲ ಈತನು ಹೇಳಿದಂತೆ ಶವಗಳು ಎಲ್ಲಿಂದ ಸಿಗ್ತಾ ಇದ್ವು ಅಂತಂದ್ರೆ ಧರ್ಮಸ್ಥಳದಲ್ಲಿರುವಂತಹ ಮಾಹಿತಿ ಕೇಂದ್ರದಿಂದ ನನಗೆ ಕರೆ ಬರ್ತಿತ್ತು, ಅಲ್ಲಿ ಎಲ್ಲಿ ಶವ ಇದೆ ಅಂತ ನನಗೆ ಹೇಳ್ತಾ ಇದ್ರು ಕಾಲ್ ಮಾಡಿ, ಅಂತ ಕಡೆ ಹೋಗಿ ನಾನು ಕಲೆಕ್ಟ್ ಮಾಡ್ಕೊಳ್ತಿದ್ದೆ ಅಂತ ಕೂಡ ಹೇಳ್ತಿದ್ದ. ಮತ್ತೊಂದು ಸಂದರ್ಭದಲ್ಲಿ ಮಾಹಿತಿ ಕೇಂದ್ರ ಹತ್ರ ನಾನು ಅಲ್ಲಿ STD ಬೂತ್ ಹತ್ರ ಟಾಯ್ಲೆಟ್ ಇದೆ, ಆ ಟಾಯ್ಲೆಟ್ ಹತ್ರ ನಾನು ಕೂತಿರ್ತಿದ್ದೆ, ಅಲ್ಲಿ ನನಗೆ ಒಂದಷ್ಟು ಶವಗಳನ್ನ ತೆಗೆದುಕೊಳ್ಳೋದು ಕೂಡ ಹೇಳಿದ್ರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಈ ಕಾರಣದಿಂದಾಗಿ SIT ಅಧಿಕಾರಿ ಧರ್ಮಸ್ಥಳದಲ್ಲಿರುವಂತಹ ಮಾಹಿತಿ ಕೇಂದ್ರವನ್ನು ಕೂಡ ಸ್ಥಳ ಮಾಹಿತಿಯನ್ನು ಕೂಡ ಮಾಡಿದ್ದಾರೆ. ಎಸ್ ಸಿಂಧೂರ. ಓಕೆ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.